ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಎಸ್ ಕೆ ಕುಕಿಂಗ್ ಚಾನಲ್. ನಾನಿವತ್ತು ದೋಸೆ ಅಂತ ಇರ್ತಕ್ಕಂಥ ರೆಸಿಪಿ ಮುದ್ದೆ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ. ಇವಾಗ ನಾನೊಂದು ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊತಿದ್ದೀನಿ. ಇದಕ್ಕೆ 4 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಬೇರೆ ಪಾತ್ರೆಯಲ್ಲಿ ಆಗಲೇ ಅಳತೆ ಮಾಡಿಬಿಟ್ಟು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಇವಾಗ ಬೇರೆ ಈ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಇದನ್ನು ಏನು ಮಾಡಬೇಕು, ಇವಾಗ ನೀಟಾಗಿ ಆವ್ರಿ ಚೆನ್ನಾಗಿ ಈ ಥರ ಸ್ಟೀಮ್ ಬರುತ್ತಲ್ವ, ಬಬಲ್ಸ್ ಬರ್ತದೆ, ಬರೋ ತನಕ ಮುಚ್ಚಿಡಬೇಕು. ಅದು ಬಂದ ತಕ್ಷಣ ಇದರಲ್ಲಿ ಏನು ಮಾಡಬೇಕು, ಅಕ್ಕಿ ನೆನೆಸಿರ್ತಕ್ಕಂಥ ಅಕ್ಕಿ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನೆನೆಸಿರ್ತಕ್ಕಂಥ ಅಕ್ಕಿ ಹಾಕ್ಕೋಬೇಕು. ನಿಮಗೆ ಅಕ್ಕಿ ಇಲ್ಲಾಂದರೆ ಅನ್ನ ಇದ್ರೂ ಅನ್ನನೂ ಹಾಕ್ಕೋಬೋದು. ಇವಾಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಈ ಕುದಿ ಬರ್ತಾ ಇದ್ದಲ್ವ, ಇದಕ್ಕೆ ನಾನು ತೊಗೊಂಡಿರ್ತಕ್ಕಂಥ ಹಿಟ್ಟು ಜೋಳದ ಹಿಟ್ಟು. ಇದು ಜೋಳದ ಹಿಟ್ಟಿನ ಮುದ್ದೆ. ಇದಕ್ಕೆ 2 ಗ್ಲಾಸಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಏನು ಮಾಡಬೇಕಪ್ಪ ಅಂದರೆ, ಇವಾಗ ಕುದೀತಾ ಇದಲ್ವ ನೀರು, ಅದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಬಾಯ್ಲ್ ಆಗೋದು ಸ್ಟಾಪ್ ಆಗುತ್ತೆ, ಆವಾಗ ಹಿಟ್ಟು ಹಾಕ್ಕೋಬೇಕು. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಹಿಟ್ಟು ಹಾಕ್ಕೋಬೇಕು. ಹಿಟ್ಟು ಹಾಕ್ಕೊಂಡ ತಕ್ಷಣ ಇದನ್ನು ಯಾವುದೇ ರೀತಿ ಸ್ಪೂನಿಂದ ಮಿಕ್ಸ್ ಮಾಡೋದಾಗಲಿ ಏನು ಮಾಡಬಾರ್ದು, ಸುಮ್ಮನೆ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಸುತ್ತ ಎಲ್ಲ ಕುದೀತಾ ಇದೆ. ನೋಡಿ, ಇದೆಲ್ಲ ಕುದೀತಾ ಇದೆ. ಕುದಿಯೋದು ಹೇಗೆ ಗೊತ್ತಾಗುತ್ತಪ್ಪ ಅಂತಂದರೆ, ಇದೊಂದು ಫುಲ್ ಘಮ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬಂದ ತಕ್ಷಣ ನಾವು ಇದನ್ನು ಆಫ್ ಮಾಡಿ ಕೆಳಗಿಳಿಸ್ಕೋಬೇಕು. ನೋಡಿ, ಇದು ಆವಾಗಲೇ ಸ್ಮೆಲ್ ಬರ್ತಾ ಇದೆ ಇಲ್ಲಿ. ಇದನ್ನು ನಾವು ಕೆಳಗಿಳಿಸ್ಕೊತಾ ಇದ್ದೀನಿ ಇವಾಗ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ರಾಗಿ ಮುದ್ದೆ ತಿನ್ನೋರು ಒಂದು ಸರಿ ಈ ಜೋಳದ ಮುದ್ದೆನೂ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಇರ್ತಕ್ಕಂಥ ನೀರನ್ನ ನಾನು ಬೇರೆ ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ. ಅಷ್ಟು ತೆಗಿತಾ ಇಲ್ಲ, ಸ್ವಲ್ಪ ಗ್ಲಾಸಷ್ಟು ತೆಗಿತಾ ಇದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ತಕ್ಷಣ ಆಗುತ್ತಂದರೆ ಮತ್ತೆ ಇನ್ನು ನಾವು ಬೇರೆ ನೀರು ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪನೇ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಮುದ್ದೆನೂ ಕರೆಕ್ಟಾಗಿರುತ್ತೆ, ಸಾಫ್ಟಾಗಿಯೂ ಇರುತ್ತೆ. ನೋಡಿ, ಇಷ್ಟು ಸಾಫ್ಟಾಗಿ ಬಂದಿದೆ ಮುದ್ದೆ. ಇವಾಗ ನಾವು ಇದನ್ನು ಮುದ್ದೆ ಥರ ಕಟ್ಕೊಳ್ಳೋಣ. ನಾನಿಲ್ಲಿ ತೆಗೆದುಕೊಂಡಿರೋ ನೀರಲ್ಲಿ ಸ್ವಲ್ಪ ಮಾತ್ರ ನೀರು ಮಿಕ್ಕಿದೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಶೇಂಗಾ ಚಟ್ನಿ ಅಥವಾ ಸೊಪ್ಪು ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಕ್ಕಳಿಗೆ ತುಪ್ಪ ಹಾಕ್ಬಿಟ್ಟು ಈ ಥರ ಚಟ್ನಿ ಅಥವಾ ಸೊಪ್ಪು ಸಾರು ಮಾಡಿ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.